ರೈತರ ಏನು ಸಮಗ್ರ ವೆಚ್ಚ ಅಂದ್ರೆ ಏನು, ಏನ್ ನಾವು ಹೊಲ ಗೊಬ್ಬರ ಬೀಜ ನಮ್ಮ ಕೃಷಿಯ ಜಮೀನಿನ ಬಂಡವಾಳ ಎಲ್ಲವನ್ನು ಲೆಕ್ಕ ಹಾಕಿರುತ್ತೆ. ಇದರ ಖರ್ಚು ಏನಿದೆ ಅಂತಂದ್ರೆ 5,000 ರೂಪಾಯಿ ಟನ್ ಖರ್ಚು ಬರ್ತಂತ ಹೇಳ್ಯಾರ ಅವರು. ಎಷ್ಟು ಹೇಳ್ರಿ? 5,000 ರೂಪಾಯಿ ಒಂದು ಟನ್ ಕಬ್ಬು ಬೆಳೆ ಖರ್ಚು ಬರ್ತಂತ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅಧ್ಯಕ್ಷರೇ, 5,000 ರೂಪಾಯಿ ಒಂದು ಟನ್ ಖರ್ಚು ಬರ್ತಂತ ಸರ್ಕಾರ ವರದಿಯನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಈ ರೈತರ ಆತ್ಮಹತ್ಯೆಗೋಸ್ಕರ, ಆತ್ಮಹತ್ಯೆ ತಡೆ ಹಿಡಿಯೋಗೋಸ್ಕರ ಕೇಂದ್ರ ಸರ್ಕಾರ 2004ರಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ವರದಿ, ಸ್ವಾಮಿನಾಥನ್ ಅವರ ಮುಖಾಂತರ ಇವತ್ತು ಒಂದು ವರದಿಯನ್ನು ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಆತ್ಮಹತ್ಯೆ ತಡಿಬೇಕು, ರೈತರ ಆದಾಯ ದ್ವಿಗುಣ ಆಗ್ಬೇಕಂತ ಹೇಳಿ ಕೇಳಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ ವರದಿ 2006ಕ್ಕೆ ಅಂದ್ರೆ 4/10/2006ರಂದು 5 ವರದಿಗಳನ್ನು, ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ಸ್ವಾಮಿನಾಥನ್ ಅವರು ಕೇಂದ್ರ ಸರ್ಕಾರಕ್ಕೆ. ಈ ವರದಿ ಇವತ್ತಿಗೆ ಬಿಡುಗಡೆ ಆಗಿಲ್ಲ. ಅಂದ್ರೆ ಈ ವರದಿ ಏನಂತ ಹೇಳ್ತಾ ಬಂದ್ರ, ಈ ಸಮಗ್ರ ವೆಚ್ಚಕ್ಕೆ 50% ಲಾಭಾಂಶ ಸೇರಿಸ್ಬೇಕಂತ ಹೇಳ್ತಾ. ಮಾನ್ಯ ರೈತ ಬಂಧುಗಳೇ ಕೇಳಿಕೊಳ್ಳ್ರಿ, ಇಲ್ಲಿ ಈಗ ಏನು 5,000 ಖರ್ಚು ಬರ್ತಲ್ಲ, 5,000ಕ್ಕ ಅರ್ಧ ಲಾಭಾಂಶ ಸೇರಿಸ್ಬೇಕಂತ 5,000 ಪ್ಲಸ್ 2,500 ಲಾಭ, 7,500 ಆಯ್ತು. ಈ 7,500 ರೂಪಾಯಿಯನ್ನ 2ರಿಂದ ಗುಣಿಸಿ ರೈತರಿಗೆ ಕೊಡ್ಬೇಕಂತ ಹೇಳ್ಯಾರ. ಅಂದ್ರೆ 15,000 ಕೊಡೋದು ಪಾಡ, ಈ ಭ್ರಷ್ಟ ರಾಜಕಾರಣಿಗಳಿಗೆ 3,500 ಕೊಡೋದು ಪಾಡ. ಹೇಳ್ರಿ ನೋಡಮ್ಮ, ಇವರು ಯೋಗ್ಯವಾದ ಬೆಲ್ಲಿಗೆರ ಬರ್ಲಿ. ಏನಪ್ಪಾ ನಮ್ಮ ರೈತರು ಏನೋ ಸ್ವಲ್ಪ ಉಳ್ಕಂತೀವಿ, ಜೀವನ ಮಾಡ್ತವಪ್ಪ, 3,500 ಕೊಟ್ರೆ ಕೈ ಬಿಟ್ಟು ಬಿಡ್ರಿ, ನಮ್ಮನ್ನ ಮುಂದೆ ನೋಡಿಕಂತೀವಿ ಅಂತ ಹೇಳ್ಬೇಕು. ಹಾಗಾಗಿ ಇವತ್ತು ರಾಜ್ಯದ ರೈತರು, ನಮ್ಮ ಏನು ರಾಜ್ಯಾಧ್ಯಕ್ಷರು ಇವತ್ತು ರೈತರ ಕಷ್ಟವನ್ನ ಬರಿಬತ್ತಬೇಕು.